ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೇಖಾ ಕಿಚನ್ ಚಾನಲ್. ಇವತ್ತು ನೋಡಿ ನಾನು ನಿಮಗೆ ಒಂದು ಇಲ್ಲಿ ಹಸಿ ಬಾಳೆಕಾಯಿನ ತೊಗೊಂಡಿದ್ದೀನಿ. ಅದರಿಂದ ಬಜ್ಜಿನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಮೊದಲಿಗೆ ಇದ್ರದ್ದು ಸಿಪ್ಪೆಲ್ಲ ತೆಗೆದು ಇಟ್ಕೊರೋಣ. ಇವಾಗ ನೋಡಿ ಎಲ್ಲ ಸಿಪ್ಪೆನ ತೆಗೆದಾಗಿದೆ. ಇವಾಗ ನಾವು ಚಾಕುವಿಂದ ಇದರಲ್ಲಿ ನೋಡಿ ನಾವು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ ಈ ಥರ. ಇಲ್ಲಾಂದರೆ ನಾವು ಈ ಆಲೂಗಡ್ಡೆ ಎಲ್ಲ ಚಿಪ್ಸ್ ಥರ ಮಾಡ್ತೀವಲ್ಲ, ಆ ಥರ ಅದರಲ್ಲೂ ಮಾಡಿಕೊಂಡ್ರೂ ಬರುತ್ತೆ. ನೋಡಿ ನಾನು ಇಲ್ಲಿ ಚಾಕುವಿಂದಾನೇ ಈ ರೀತಿ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ನೋಡಿ ಬಾಳೆಕಾಯಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಈ ರೀತಿ ಎಲ್ಲನೂ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಎಲ್ಲನೂ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ. ನೆಕ್ಸ್ಟ್ ನೋಡಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಬನ್ನಿ ಇದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನಾನು ಅಜ್ವಾಯಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ಜಾಸ್ತಿ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬಾರ್ದು. ಇವಾಗ ಅಜ್ಕಾರ ಪೌಡ್ರನ್ನು ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ನೋಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಕಾಯಿಸಿರುವ ಎಣ್ಣೆನ 1 ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊರೋಣ. ನೋಡಿ ಈ ರೀತಿ. ನೋಡಿ ಬಾಳೆಕಾಯಿ ಮನೆಯಲ್ಲಿದ್ದರೆ ನಾವು ದಿಢೀರಾಗಿ ಈ ರೀತಿ ಬಜ್ಜಿನ ಮಾಡ್ಕೋಬೋದು. ಇದನ್ನು ನಾವು ತವೆ ಮೇಲೆ ಶಾಲೋ ಫ್ರೈ ಥರನೂ ಮಾಡ್ಕೋಬೋದು. ನೋಡಿ ಆ ಥರ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇವಾಗ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ ಹಿಟ್ಟನ್ನು ನಾನು ಈ ರೀತಿ ಕಲಸಿ ಇಟ್ಕೊತಾ ಇದ್ದೀನಿ. ಇದನ್ನು ನೋಡಿಕೊಂಡು ಸ್ವಲ್ಪ ಮೀಡಿಯಮ್ ಆಗಿ ಕಲಸಿಟ್ಕೋಬೇಕು. ತೀರಾ ತೆಳ್ಳಗನೂ ಅಲ್ಲ, ಗಟ್ಟಿನೂ ಅಲ್ಲ. ನೋಡಿ ಈ ರೀತಿ ಇರಬೇಕು. ಇಷ್ಟಾದರೆ ಸಾಕು. ಈ ರೀತಿ ನಾವು ಎಲ್ಲನೂ ಮೊದಲಿಗೆ ಮಾಡಿ ಇಟ್ಕೊರೋಣ. ನೋಡಿ ಬಾಳೆಕಾಯಿ ಬಜ್ಜಿ ಮಾಡಲಿಕ್ಕೆ ಹಿಟ್ಟನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಾಗಿದೆ. ಇವಾಗ ನೋಡಿ ಎಣ್ಣೆನ ನಾನು ಮುಂಚೆನೇ ಕಾಯಕ್ಕಿಟ್ಟಿದ್ದೆ. ಬನ್ನಿ ಇವಾಗ ಈ ಬಾಳೆಕಾಯಿನ ಒಂದೊಂದೇ ಈ ರೀತಿ ನೋಡಿ ಈ ರೀತಿ ಡಿಪ್ ಮಾಡಿ ನಾವು ಎಣ್ಣೆಯಲ್ಲಿ ಬಿಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಬಿಟ್ಕೋತಾ ಇದ್ದೀನಿ ನಾನು ಒಂದೊಂದೇ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಈ ರೀತಿ ನಾವು ಬಾಳೆಕಾಯಿ ಬಜ್ಜಿನ ಮಾಡಿದರೆ. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ರೌಂಡ್ ಶೇಪಲ್ಲಿ ಬೇಕಿದ್ದರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಈ ರೀತಿ ಉದ್ದಕ್ಕೆ ಚಿಪ್ಸ್ ಥರ ಮಾಡ್ಕೊಂಡಿದ್ದೀನಿ. ಇವಾಗ 3 ಬಜ್ಜಿನ ನಾವು ಇದರಲ್ಲಿ ಆರಾಮಾಗಿ ನೋಡಿ ಕರ್ಕೋಬೋದು. ಇವಾಗ ಬಜ್ಜಿನ ಸ್ವಲ್ಪ ನಾವು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಈ ರೀತಿ ಚೆನ್ನಾಗಿ ಕರ್ಕೋಬೇಕು. ಇವಾಗ ನೋಡಿ ಇದು ಕಲರೆಲ್ಲ ಫುಲ್ ಚೇಂಜ್ ಆಗಿದೆ. ಇಷ್ಟು ಕರೆದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ. ಇದೇ ರೀತಿ ಎಲ್ಲನೂ ಮಾಡಿದರೆ ಆಯಿತು. ಈಗ ನೋಡಿ ರುಚಿಕರವಾದ ಮತ್ತು ದಿಢೀರಾಗಿ ಮಾಡಬಹುದಾದ ನೋಡಿ ಬಾಳೆಕಾಯಿ ಬಜ್ಜಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇದನ್ನು ಹಾಗೆ ಕೂಡ ನಾವು ಸರ್ವ್ ಮಾಡ್ಬೋದು. ಇಲ್ಲಾಂದರೆ ಸಾಸ್ ಜೊತೆಗೇನು ಇದನ್ನು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ದಿಢೀರಾಗಿ ಬಾಳೆಕಾಯಿ ಬಜ್ಜಿನ ಮಾಡ್ಕೋಬೋದು ಅಂತ. ಹಾಗೆ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.